Hi, good morning. The next chapter is called Internet and Open Source Concepts. The next chapter is called Internet and Open Source Concepts. ಈ ಚಾಪ್ಟರ್ ಬಂದು ಟೋಟಲ್ 4 ಮಾರ್ಕ್ಸ್ ಚಾಪ್ಟರ್. ಇದರಲ್ಲಿ 1 ಮಾರ್ಕ್ಸ್ ಕ್ವೆಶ್ಚನ್ ಒಂದಿರುತ್ತೆ, 1 ಮಾರ್ಕ್ಸ್ ಕ್ವೆಶ್ಚನ್ ಒಂದು, 3 ಮಾರ್ಕ್ಸ್ ಕ್ವೆಶ್ಚನ್ ಒಂದಿರುತ್ತೆ, 3 ಮಾರ್ಕ್ಸ್ ಕ್ವೆಶ್ಚನ್ ಒಂದು, 1 ಮಾರ್ಕ್ಸ್ ಕ್ವೆಶ್ಚನ್ ಒಂದು, ಟೋಟಲ್ ಬಂದು 4 ಮಾರ್ಕ್ಸ್ ಚಾಪ್ಟರ್ ಅಂತ ಹೇಳ್ತೀವಿ. ಅದನ್ನ ಇಂಟರ್ನೆಟ್ ಅಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟ್ಸ್. Sir, internet and open source concepts only. The first one is called free software. The first one is called free software. It means the software is freely accessible, free to used, changed, improved, copied, distributed without any payments. Free software ಅಂತ ಹೇಳಿದ್ರೆ ಸಾಫ್ಟ್ವೇರ್ ನ ನಾವು ಪೇ ಮಾಡಿದಿರ ವಿತೌಟ್ ಪೇಯಿಂಗ್ ಮನಿ ವಿ ಕ್ಯಾನ್ ಯೂಸ್ ಫ್ರೀಲಿ ಅಂತ ಹೇಳ್ತೀವಿ. ಅಂದ್ರೆ ಆಕ್ಸೆಸ್ ಈ ಸಾಫ್ಟ್ವೇರ್ ನ ಫ್ರೀ ಆಗಿ ಆಕ್ಸೆಸ್ ಮಾಡ್ಕೊಂಡು ಹೋಗ್ಬೋದು, ಫ್ರೀ ಆಗಿ ಯೂಸ್ ಮಾಡ್ಬೋದು, ಫ್ರೀ ಆಗಿ ಚೇಂಜಸ್ ಮಾಡ್ಬೋದು, ಕಾಪಿಡ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ವಿತೌಟ್ ಎನಿ ಪೇಮೆಂಟ್ಸ್ ಅಂತ ಹೇಳ್ತೀವಿ. ದಸ್ ಫ್ರೀ ಸಾಫ್ಟ್ವೇರ್ ಇಸ್ ಅ ಮ್ಯಾಟರ್ ಆಫ್ ಲಿಬರ್ಟಿ ನಾಟ್ ಪ್ರೈಸ್ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಹೇಳಿದೆ, ಎ ಫ್ರೀ ಸಾಫ್ಟ್ವೇರ್ ಮೀನ್ಸ್ ದ ಸಾಫ್ಟ್ವೇರ್ ಇಸ್ ಫ್ರೀಲಿ ಆಕ್ಸೆಸಿಬಲ್ ಅಂಡ್ ಕ್ಯಾನ್ ಬಿ ಫ್ರೀಲಿ ಯೂಸ್ಡ್, ಚೇಂಜ್ಡ್, ಇಂಪ್ರೂವ್ಡ್, ಕಾಪಿಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ವಿತೌಟ್ ಎನಿ ಪೇಮೆಂಟ್ಸ್. ಫ್ರೀ ಸಾಫ್ಟ್ವೇರ್ ಗೆ ನಾವು ಪೇಮೆಂಟ್ಸ್ ಮಾಡೋಂಗಿಲ್ಲ, ವಿ ಕ್ಯಾನ್ ಯೂಸ್ ಫ್ರೀಲಿ ಅಂತ ಹೇಳ್ತೀವಿ. The next one is called open source software. So I already explained free software. Free software ಅಂತ ಹೇಳಿದಾಗ ಸಾಫ್ಟ್ವೇರ್ ಫ್ರೀ ಆಗಿ ಆಕ್ಸೆಸ್ ಮಾಡ್ಕೊಂಡು ಹೋಗ್ಬೋದು, ಫ್ರೀ ಆಗಿ ಯೂಸ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು ವಿತೌಟ್ ಎನಿ ಪೇಮೆಂಟ್ಸ್ ಅಂತ ಹೇಳಿದ್ವಿ. ವಿತೌಟ್ ಎನಿ ಪೇಮೆಂಟ್ಸ್ ಇಸ್ ಕಾಲ್ಡ್ ಫ್ರೀ ಸಾಫ್ಟ್ವೇರ್. ಬಟ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಬಂದು ವಿತ್ ಪೇಮೆಂಟ್ಸ್ ಅಂತೀವಿ. ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಫ್ರೀ ಆಫ್ ಚಾರ್ಜ್ ಅಂತ ಹೇಳಿದೆ. ಬಟ್ ಇಲ್ಲಿ ಸೋರ್ಸ್ ಕೋಡ್ ನಮಗೆ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಲೈಸೆನ್ಸ್ ನ ನಾವು ಈಸಿಯಾಗಿ ಸ್ಟಡಿ ಮಾಡ್ಕೊಂಡು ಹೋಗ್ಬೋದು, ಸಾಫ್ಟ್ವೇರ್ ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಎನಿ ಒನ್ ಫಾರ್ ಎನಿ ಪರ್ಪಸಸ್ ಇಸ್ ಕಾಲ್ಡ್ ಓಪನ್ ಸೋರ್ಸ್ ಅಂತ ಹೇಳ್ತೀವಿ. ನೋಡಿ, ಈಗ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆನ್ ಅದರ್ ಹ್ಯಾಂಡ್ ಕ್ಯಾನ್ ಫ್ರೀಲಿ ಯೂಸ್ಡ್ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಟು ಫ್ರೀ ಆಫ್ ಚಾರ್ಜ್. ಅಂದ್ರೆ ನಮಗೆ ಸೋರ್ಸ್ ಕೋಡ್ ಅವೈಲೇಬಿಲಿಟಿ ಇದೆ ಇದ್ರೊಳಗಡೆ, ಬಟ್ ಇದಕ್ಕೆ ನಾವು ಕಾಸ್ಟ್ ಪೇ ಮಾಡಬೇಕಾಗುತ್ತೆ. ಯಾವುದಕ್ಕೆ? ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ. ಎ ಸಾಫ್ಟ್ವೇರ್ whose source code is freely distributed with a license to study, change and further distribution to anyone for any purpose is called open source software ಅಂತೀವಿ. ಅಂದ್ರೆ ಇಲ್ಲಿ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೋರ್ಸ್ ಕೋಡ್ ನ, ಲೈಸೆನ್ಸ್ ಅವೈಲಬಿಲಿಟಿ ಇರುತ್ತೆ, ಸೊ ಫರ್ದರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಎನಿ ಪರ್ಸನ್ಸ್ ನಾವಲ್ಲಿ. ಬಟ್ ಇದಕ್ಕೆ ನಾವು ಇಲ್ಲಿ ಕಾಸ್ಟ್ ಪೇ ಮಾಡಬೇಕಾಗುತ್ತೆ. ಯಾವುದಕ್ಕೆ? ಓಪನ್ ಸೋರ್ಸ್ ಸಾಫ್ಟ್ವೇರ್. So the next one is called the following are the criteria of open source software. ಈ ಕ್ವಶನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, what is a open source software? Mention the criteria of open source software ಅಂತ ಹೇಳ್ತಾರೆ. 3 ಮಾರ್ಕ್ಸ್ ಅಲ್ಲಿ ಇದು 3 ಮಾರ್ಕ್ಸ್ ಕ್ವಶನ್. ಇದು ಕ್ರೈಟೀರಿಯಾಸ್ ಬಂತು ಅಂತ ಹೇಳಿದಾಗ the first one is called free redistribution ಅಂತ ಹೇಳ್ತೀವಿ. ಫ್ರೀ redistribution ಅಂತ ಹೇಳ್ತೀವಿ. The one more is called source code ಅಂತೀವಿ. The one more is called derived works ಅಂತೀವಿ. The one more is called no discrimination against person or group ಅಂತ ಹೇಳ್ತೀವಿ. The one more is called distribution of license. Following are the criteria of open source software ಅಂತ ಹೇಳ್ತೀವಿ. Free redistribution ಅಂತ ಹೇಳಿದ್ರೆ the license shall not be restricted any party from selling or giving away the software. The one more is called source code ಅಂತ ಹೇಳಿದ್ವಿ. The program must include source code. ಪ್ರೋಗ್ರಾಮ್ ಅಲ್ಲಿ ಅದು ಕಾಮನ್ ಆಗಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ತಗೊಂಡಾಗ ಸೋರ್ಸ್ ಕೋಡ್ ಫ್ರೀ ಆಗಿ ಅವೈಲೇಬಿಲಿಟಿ ಇರುತ್ತೆ ಅಂತ ಹೇಳಿ. The one more is called derived works ಅಂತ ಹೇಳಿದ್ವಿ. The derived works is nothing but the license must allow modifications and derived works. ಅಂದ್ರೆ ಲೈಸೆನ್ಸ್ ನಾವು ಮಾಡಿಫಿಕೇಶನ್ಸ್ ಮಾಡ್ಕೊಂಡು ಹೋಗ್ಬೋದು. ದೆನ್ ಒನ್ಸ್ ಅಗೇನ್ ವಿ ಕ್ಯಾನ್ ರೀಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ನೋ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಪರ್ಸನ್ ಆರ್ ಗ್ರೂಪ್ಸ್ ಅಂತ ಹೇಳಿದೀವಿ. ಸೊ ಇದ್ರೊಳಗಡೆಯಲ್ಲಿ ದ ಲೈಸೆನ್ಸ್ ಮಸ್ಟ್ ನಾಟ್ ಬಿ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಪರ್ಸನ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್ ಅಂತೀವಿ. ಯಾವುದಕ್ಕೆ? ನೋ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಪರ್ಸನ್ ಆರ್ ಗ್ರೂಪ್ ಮೀನ್ಸ್ ದ ಲೈಸೆನ್ಸ್ ಮಸ್ಟ್ ನಾಟ್ discriminate against any person or group of persons ಅಂತ ಹೇಳ್ತೀವಿ. The one more is called distribution of license ಅಂತ ಹೇಳ್ತೀವಿ. Distribution of license ಅಂತ ಹೇಳಿದ್ರೆ ಎಲ್ಲಾ ರೈಟ್ಸ್ ಇರುತ್ತೆ. ಸೊ ಸೋರ್ಸ್ ಕೋಡ್ ಯಾರು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆಲ್ಲ ರೈಟ್ಸ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಲೈಸೆನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತೀವಿ. These are the criteria of open source software. The next one is called ಟೈಪ್ಸ್ ಆಫ್ OSS ಅಂತೀವಿ. ಟೈಪ್ಸ್ ಆಫ್ OSS ಅಂತ ಹೇಳಿದ್ರೆ, ಸೊ ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದ್ ಬಂದು ಫ್ರೀವೇರ್ ಅಂತ, ಇನ್ನೊಂದು ಬಂದು ಶೇರ್ವೇರ್ ಅಂತ.
The following are the types of open source software. The first one is called freeware. The second one is called shareway. In that, the first one is called freeware. Idu 1 marks al kelidru onsari. What is a freeware anta? A freeware is nothing but the software which is available free of cost. The software which is available free of cost and which allows copying and further distribution anta heltivi. Actually idralli source code sigalla, modifications of source code is not available anta heltivi idನ್ನ. So what is a free software anta, sorry, freeware anta ಹೇಳಿದ್ರೆ a software which is available free of cost and which allows copying and further distribution. ಅಂದ್ರೆ ಇಲ್ಲಿ ಕಾಪಿ ಮಾಡಬಹುದು, ಡಿಸ್ಟ್ರಿಬ್ಯೂಷನ್ ಮಾಡಬಹುದು, ಬಟ್ ಸೋರ್ಸ್ ಕೋಡ್ ನ ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದ್ರಲ್ಲಿ? ಫ್ರೀವೇರ್ ಅಲ್ಲಿ. ಫ್ರೀವೇರ್ ಅಂತ ಹೇಳಿದ್ರೆ ವಿಚ್ ಇಸ್ ಅವೈಲಬಲ್ ಫ್ರೀ ಆಫ್ ಕಾಸ್ಟ್ ಅಂಡ್ ವಿಚ್ ಅಲೋಸ್ ಕಾಪಿಯಿಂಗ್. ಇದು ಕಾಪಿ ಮಾಡ್ಲಿಕ್ಕೆ ಅಲೋ ಮಾಡುತ್ತೆ, ಫರ್ದರ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಮಾಡಿಫಿಕೇಶನ್ ಆಫ್ ಸೋರ್ಸ್ ಕೋಡ್ ಇಸ್ ನಾಟ್ ಅವೈಲಬಲ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಶೇರ್ವೇರ್. ಇದನ್ನ ಒಂದ್ಸರಿ ಕೇಳಿದ್ರು, ವಾಟ್ ಇಸ್ ಎ ಶೇರ್ವೇರ್? ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಶೇರ್ವೇರ್ ಅಂತ 3 ಮಾರ್ಕ್ಸ್ ಕೇಳಿದ್ರು ಮೈನ್ ಎಕ್ಸಾಮ್ ಒಳಗಡೆ. A shareware is a software which is made available with right to redistribute copies. A shareware is a software which is made available with rights to redistribute the copies ಅಂತ ಹೇಳ್ತೀವಿ. ಏನ್ ಲಿಮಿಟೇಷನ್ಸ್ shareware ಅಲ್ಲಿ? In shareware the source code is not available. shareware ಅಲ್ಲಿ ಯೂಸರ್ ಗೆ ಸೋರ್ಸ್ ಕೋಡ್ ಸಿಗೋದಿಲ್ಲ. ಮತ್ತೆ shareware ಅಲ್ಲಿ ಸಾಫ್ಟ್ವೇರ್ ನ ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ಆಗಲ್ಲ. These are the limitations ಅಂತೀವಿ. ನೋಡಿ, a shareware is a software which is made available with the right to redistribute copies ಅಂತೀವಿ. The following are the limitations. In that, the first one is called in shareware the source code is not available. The second one is called modifications of software. Modifications of the software not allowed. ಇದು limitations. ಅಂದ್ರೆ ಸೋರ್ಸ್ ಕೋಡ್ ಸಿಗೋದಿಲ್ಲ ಇದರಲ್ಲಿ, ಮಾಡಿಫಿಕೇಶನ್ಸ್ ನ ಸಾಫ್ಟ್ವೇರ್ ನ ಮಾಡಿಫಿಕೇಶನ್ಸ್ ನ ಮಾಡ್ಲಿಕ್ಕೆ ಆಗಲ್ಲ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಯಾವುದು? ಶೇರ್ವೇರ್ ಅಂತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ OSS ಅಂಡ್ FLOSS ಅಂತ. ಐ ಆಲ್ರೆಡಿ ಎಕ್ಸ್ಪ್ಲೈನ್ OSS. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. OSS refers to open source software which refers to a software whose source code is available to customer. OSS ಒಳಗಡೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಲ್ಲಿ ನಾವು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಸೋರ್ಸ್ ಕೋಡ್ ಯೂಸರ್ ಗೆ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿದೀನಿ. ದ ಕಸ್ಟಮರ್ಸ್ ಅಂದ್ರೆ ಯೂಸರ್ಸ್ ಗೆ ಇದು ಅವೈಲಬಲ್ ಇರುತ್ತೆ ಇಲ್ಲಿ. ಅಂಡ್ ಇಟ್ ಕ್ಯಾನ್ ಬಿ ಮಾಡಿಫೈಡ್ ಅಂಡ್ ರೀಡಿಸ್ಟ್ರಿಬ್ಯೂಟೆಡ್ ವಿತೌಟ್ ಎನಿ ಲಿಮಿಟೇಷನ್ಸ್. OSS refers to open source software which refers to software whose source code is available to customer and it can be modified. ಅಂದ್ರೆ ಸೋರ್ಸ್ ಕೋಡ್ ಇಲ್ಲಿ ಅವೈಲಬಲ್ ಇದೆ, ಇದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಹೋಗ್ಬೋದು, ಸಾಫ್ಟ್ವೇರ್ ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ಬೋದು ವಿತೌಟ್ ಎನಿ ಲಿಮಿಟೇಷನ್ಸ್ ಅಲ್ಲಿ. ಬಟ್ ಇದಕ್ಕೆ OSS ಅಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗಲ್ಲ, ಇದಕ್ಕೆ ನಾವು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಯಾವುದಕ್ಕೆ? OSS. The next one is called FLOSS. The expansion of FLOSS is called free, liber and open source software. ನೋಡಿ, free, liber and open source software. ಇದು the term FLOSS is used to refer software which is both free software as well as open source software ಅಂತೀವಿ. ಆಕ್ಚುಲಿ ಇದ್ರೊಳಗಡೆ ಫ್ರೀ ಆಗಾದ್ರೂ ಸಿಗ್ಬೋದು ಅಥವಾ ನಾವು ಅಮೌಂಟ್ ಆದ್ರೂ ಪೇ ಮಾಡಬೇಕಾಗುತ್ತೆ. ಯಾವುದಕ್ಕೆ? FLOSS ಗೆ. ಹಿಯರ್ ದ ವರ್ಡ್ ಲಿಬರ್ ಅಂತ ಹೇಳಿದ್ರೆ ಫ್ರೀಡಮ್ ಅಂತೀವಿ. ಅಂದ್ರೆ ವಿ ಕ್ಯಾನ್ ಯೂಸ್ ಫ್ರೀಲಿ. ಇಟ್ ಮೇ ಬಿ ಎ ಫ್ರೀ ಆರ್ ಇಟ್ ಮೇ ಬಿ ಎ ಪೇಮೆಂಟ್ ಅಂತ ಹೇಳ್ತೀವಿ. ಯಾವ್ದನ್ನ? FLOSS ನ. ನೋಡಿ, FLOSS means the expansion of FLOSS is called free, liber and open source software. The term FLOSS is used to refer to software which is both free software as well as open source software. ಅಂದ್ರೆ it may be a free ಆಗಿ ಸಿಗಬಹುದು or it may be ನಾವು ಕಾಸ್ಟ್ ನ ಪೇ ಮಾಡಬೇಕಾಗುತ್ತೆ ಇದಕ್ಕೆ. ಯಾವುದಕ್ಕೆ? FLOSS ಗೆ. Here the words liber means freedom ಅಂತ ಹೇಳ್ತೀವಿ. Liber means freedom.